ರಾಧೆ ರಾಧೆ. ಯಾವುದೇ ರಿಲೇಶನ್ಶಿಪ್ ಅಲ್ಲಿ ಕಮಿಟ್ಮೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂತ ನಾ ಶ್ರೀಕೃಷ್ಣದಿಂದ ಕಲ್ತಿದ್ದೇನೆ. ಮಹಾಭಾರತ ಯುದ್ಧ ಸ್ಟಾರ್ಟ್ ಆಗೋ ಮುಂಚೆ ಅರ್ಜುನ್ ಸ್ವಲ್ಪ ವೀಕ್ ಆಗ್ತಾರೆ. ಅವ್ರು ಶ್ರೀಕೃಷ್ಣ ಹತ್ರ ಹೇಳ್ತಾರೆ, ಮಾಧವ, ನನಗೆ ಈ ಯುದ್ಧ ಮಾಡೋ ಸಾಧ್ಯವಿಲ್ಲ. ಈ ಯುದ್ಧದಲ್ಲಿ ನನ್ನ ತಂದೆ ಸಮಾನ ಇರೋ ಪಿತಾಮಹ ಭೀಷ್ಮ ಇದ್ದಾರೆ. ನನಗೆ ಶಿಕ್ಷಣ ನೀಡಿದ್ದವರು ಗುರು ದ್ರೋಣಾಚಾರ್ಯ ಕೂಡ ಇದ್ದಾರೆ. ಅದೇ ತರ ಈ ಯುದ್ಧದಲ್ಲಿ ನನ್ನ ಸ್ವಲ್ಪ ಕುಟುಂಬ ಬಂಧು ಜನರು ಕೂಡ ಇದ್ದಾರೆ. ಅವರೆಲ್ಲರ ಮೇಲೆ ಶಸ್ತ್ರ ಎತ್ತುವುದು ನನಗೆ ಸರಿ ಅನಿಸ್ತಿಲ್ಲ. ಸೊ ಇಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಾರೆ ಗೊತ್ತಾ? ಶ್ರೀಕೃಷ್ಣ ಅರ್ಜುನ ಹತ್ರ ಹೇಳ್ತಾನೆ, ಪಾರ್ಥ, ನೀನೇ ನಂಗೆ ಹೇಳಿದ್ದು ದ್ರೌಪದಿನ ವಸ್ತ್ರಹರಣ ಆದ್ಮೇಲೆ ಆ ಅಧರ್ಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವರೆಲ್ಲರನ್ನು ನೀ ಪನಿಷ್ ಮಾಡ್ತೀಯ ಅಂತ. ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡ್ತೀನಿ ಅಂತ. ಸೊ ಈಗ ಆ ಟೈಮ್ ಬಂದಿದೆ. ಈ ಟೈಮ್ನಲ್ಲಿ ನಿನ್ ಪ್ರಾಮಿಸ್ ನಿಂತ ಸರಿಯೋದು ಸರಿಯಲ್ಲ. ಅರ್ಜುನ್ ಈ ಯುದ್ಧ ಮಾಡೋದು ಇಷ್ಟ ಇರ್ಲಿಲ್ಲ, ಆದ್ರೂ ಕೂಡ ಅವ್ನು ಯುದ್ಧ ಮಾಡ್ತಾನೆ, ಗೆಲ್ತಾನೆ ಕೂಡ. ಯಾರು ಅಧರ್ಮದಲ್ಲಿ ಭಾಗಿಯಾಗಿದ್ರು ಅವರೆಲ್ಲರನ್ನು ಪನಿಷ್ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಸೊ ನಮ್ಮ ಜೀವನದಲ್ಲಿ ಕೂಡ ನಾವು ತುಂಬಾ ಸಲ ಕಮಿಟ್ಮೆಂಟ್ ಕೊಡ್ತೀವಿ, ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ, ಕೆಲ್ಸಕ್ಕೆ ಕೂಡ. ಸೊ ಆಮೇಲೆ ಪ್ರಾಬ್ಲಮ್ ಬಂದ್ರೆ, ಟಫ್ ಟೈಮ್ ಬಂದ್ರೆ ಆ ಕಮಿಟ್ಮೆಂಟ್ ನಿಂದ ಹಿಂದೆ ಸರಿಬೇಡಿ. ಒಂದ್ಸಲ ಪ್ರಾಮಿಸ್ ಕೊಟ್ಮೇಲೆ ಅದನ್ನ ಪೂರ್ತಿ ಕಂಪ್ಲೀಟ್ ಮಾಡಿ. ಸೊ ಇಲ್ಲಿ ಶ್ರೀಕೃಷ್ಣ ಅರ್ಜುನ್ಗೆ ಅವನ ಪ್ರಾಮಿಸ್ ಅನ್ನ ನೆನಪಿಸ್ತಾರೆ. ಅವನ ಮನಸ್ಸಲ್ಲಿ ಇರೋ ಭಯನ ತೆಗೀರಿ, ಬಿಲೀಫ್ ನ ಜಾಗೃತ ಮಾಡ್ತಾರೆ. ಸೊ ಈ ವಿಡಿಯೋದಿಂದ ನಿಮ್ಮ ಮನಸ್ಸಲ್ಲಿ ಒಂದು ಲೈಟ್ ಹಾಕಕ್ಕೆ ಟ್ರೈ ಮಾಡಿದ್ದೇನೆ. ನಿಮ್ಗೊಂದು ಡೀಪ್ ರಿಯಲೈಸೇಷನ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿಗಿಷ್ಟೇ. ಜೈ ಶ್ರೀಕೃಷ್ಣ.